ಇಂದಿನಿಂದ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಬಸ್ ಸಂಚಾರ ಆರಂಭ ಆಗ್ತಾ ಇದೆ. ಭಾಷಾ ವಿವಾದ ಹಿನ್ನೆಲೆ 4 ದಿನಗಳಿಂದ ಬಸ್ಗಳ ಸಂಚಾರವನ್ನು ಸ್ಥಗಿತ ಮಾಡಲಾಗಿತ್ತು. ಆದರೆ ಇವತ್ತಿನಿಂದ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಬಸ್ ಸಂಚಾರ ಆರಂಭ ಆಗ್ತಾ ಇದೆ. ಭಾಷಾ ವಿವಾದ ಹಿನ್ನೆಲೆ 4 ದಿನಗಳಿಂದ ಬಸ್ಗಳ ಸಂಚಾರ ಸ್ಥಗಿತ ಮಾಡಲಾಗಿತ್ತು. ಕಂಡಕ್ಟರ್ ಮೇಲೆ ಹಲ್ಲೆ, ಭಾಷಾ ಗಲಾಟೆ ಹಿನ್ನೆಲೆ ಬಂದ್ ಆಗಿದ್ದ ಬಸ್ಗಳು 4 ದಿನಗಳ ಬಳಿಕ ಉಭಯ ರಾಜ್ಯಗಳ ಮಧ್ಯೆ ಬಸ್ ಸಂಚಾರವನ್ನು ಆರಂಭ ಮಾಡಲಾಗ್ತಾ ಇದೆ. ಬೆಳಗಾವಿಯಿಂದ ಕೊಲ್ಲಾಪುರ, ಪುಣೆ, ಮುಂಬೈ, ಇಂಚಲಕರಂಜಿ ಬಸ್ ಸೇವೆಯನ್ನು ಆರಂಭ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರದಿಂದ ಸಂಕೇಶ್ವರವರೆಗೆ ಬಸ್ ಸೇವೆಯನ್ನು ಆರಂಭ ಮಾಡಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕೆಲವು ಪುಂಡರು ಇದೀಗ ಏನು ಕನ್ನಡ ಮಾತನಾಡಿಲ್ಲ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇದೇ ವಿಚಾರಕ್ಕೆ ಆತನನ್ನ ಈಗ ಕಂಡಕ್ಟರ್ ಅನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಇನ್ನು ಸಾರಿಗೆ ಸಚಿವರು ಈಗಾಗಲೇ ಭೇಟಿಯನ್ನ ನೀಡಿ ಆತನ ಆರೋಗ್ಯವನ್ನ ಕೂಡ ವಿಚಾರಿಸಿದ್ರು. ಅದಾದ ಬಳಿಕ ಏನು ಮಹಾರಾಷ್ಟ್ರಕ್ಕೆ ಹೋಗಿದ್ದಂತಹ ಕರ್ನಾಟಕದ ಬಸ್ಸು KSRTC ಬಸ್ ಏನಿತ್ತು ಆ ಬಸ್ಸಿಗೆ ಒಂದು ಮಸಿ ಬೆಳೆದು ಪುಂಡರು ಏನು ಶಿವಸೇನೆಯಿಂದ ಈಗಾಗಲೇ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗಿತ್ತು. ಜೊತೆಗೆ ಪುಂಡಾಟಿಕೆಯನ್ನ ನಡೆಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸ್ಗಳಿಗೆ ಮಸಿಯನ್ನ ಬಳಿದು ಜೈ ಮಹಾರಾಷ್ಟ್ರ ಎಂದು ಒಂದು ಹೇಳಿಕೆಯನ್ನ ಕೂಡ ಹೇಳಿಸಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಸಾಕಷ್ಟು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು, ಸಾಕಷ್ಟು ಹೋರಾಟವನ್ನ ಕೂಡ ನಡೆಸಿದ್ರು. ಆ ಪುಂಡರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಬೇಕು ಎಂದು ವಾಗ್ದಾಳಿಯನ್ನ ನಡೆಸಿದ್ರು, ಹೋರಾಟವನ್ನ ಕೂಡ ನಡೆಸಿದ್ರು. ಅದಾದ ನಂತರ ಒಂದು ಬಸ್ ಸಂಚಾರವನ್ನ ಕೂಡ ಸ್ಥಗಿತವನ್ನ ಮಾಡಲಾಗಿತ್ತು. ಏನು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದೋ, ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೋ ಅಂತ ಬಸ್ಗಳನ್ನ ಸಂಚಾರದಲ್ಲಿ ಸ್ಥಗಿತವನ್ನ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಇವತ್ತಿನಿಂದ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಬಸ್ ಸಂಚಾರ ಆರಂಭ ಆಗ್ತಾ ಇದೆ. ಭಾಷಾ ವಿವಾದ ಹಿನ್ನೆಲೆ 4 ದಿನಗಳಿಂದ ಬಸ್ಗಳ ಸಂಚಾರವನ್ನ ಸ್ಥಗಿತ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಇದೀಗ ಕೆಲವು ಪುಂಡರಿಂದ ಈಗಾಗಲೇ KSRTC ಬಸ್ಗಳಿಗೆ ಮಸಿ ಬೆಳೆದು ಪುಂಡಾಟವನ್ನ ಮೆರೆದಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸ್ ಸಂಚಾರವನ್ನ ಸ್ಥಗಿತ ಮಾಡಲಾಗಿತ್ತು. ಇವತ್ತಿಂದ ಬಸ್ ಸಂಚಾರವನ್ನ ಆರಂಭ ಮಾಡ್ತಾ ಇದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತ ತೇಜಸ್ವಿನಿ, ಏನಂತಂದ್ರೆ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಹಾಗೂ ಭಾಷಾ ವಿವಾದ ಹಿನ್ನೆಲೆಯಲ್ಲಿ ಆಗಿರುವಂತಹ ಘಟನೆ ಹಿನ್ನೆಲೆಯಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಉಭಯ ರಾಜ್ಯಗಳ ನಡುವೆ ಬಸ್ ಸಂಚಾರ ಸ್ಥಗಿತವಾಗಿತ್ತು. ಬಸ್ ಸಂಚಾರ ಸ್ಥಗಿತವಾಗಿದ್ದರಿಂದ ಸಾಕಷ್ಟು ಜನ ಪ್ರಯಾಣಿಕರು ಸಹ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಅಂತಂದ್ರೆ ಭಾಷಾ ವಿವಾದ ಆದ ಬಳಿಕ ಏನಂತಂದ್ರೆ ಮಹಾರಾಷ್ಟ್ರದ ಕೆಲವೊಂದಿಷ್ಟು ಪುಂಡರು ಏನಂತಂದ್ರೆ ಕರ್ನಾಟಕದ ಬಸ್ಗಳಿಗೆ ಜೈ ಮಹಾರಾಷ್ಟ್ರ ಹಾಗೂ ಕಪ್ಪು ಮುಗಿಸಿಂಬಳೆ ಮುಖಾಂತರ ಹಾಗೂ ಕಂಡಕ್ಟರ್ ಬಾಯಿಂದ ಒತ್ತಾಯಪೂರ್ವಕವಾಗಿ ಜೈ ಮಹಾರಾಷ್ಟ್ರ ಘೋಷಣೆಯನ್ನ ಕೂಗುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರಕ್ಕೆ ಸಂಪರ್ಕಿಸಬೇಕಾದಂತಹ ಬಸ್ಗಳು ಸಂಪೂರ್ಣವಾಗಿ 2 ರಾಜ್ಯಗಳಿಂದ ಬಸ್ ಸಂಚಾರ ಸ್ಥಗಿತವಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಏನಂತಾರೆ ಬಸ್ ಸಂಚಾರದಿಂದ ಸಾರ್ವಜನಿಕರು ಪರದಾಡ್ತಿದ್ರು. ನಿನ್ನೆ ಅಷ್ಟೇ ಬೆಳಗಾವಿಯ ಜಿಲ್ಲಾಧಿಕಾರಿ ಕೊಲ್ಲಾಪುರದ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದಿಷ್ಟು ಸಂಭಾಷಣೆಯನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ 2 ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಕರ್ನಾಟಕ ಬಸ್ಗಳಿಗೆ ಮಸಿ ಬೆಳೆದು ಶಿವಸೇನೆ ಪುಂಡರಿಂದ ಗೂಂಡಾಗಿರಿಯನ್ನ ಈಗಾಗಲೇ ಮಾಡಲಾಗಿತ್ತು. ಚಾಲಕನಿಂದ ಜೈ ಮಹಾರಾಷ್ಟ್ರ ಘೋಷಣೆಯನ್ನ ಹಾಕಿಸಿದ್ರು. MAS ಪುಂಡರು ಘೋಷಣೆಯನ್ನ ಕೂಗಿಸಿದ್ರು. ಬೆಳಗಾವಿ ಚಲೋ ಮಾಡಿ ಕರವೇ ಕಾರ್ಯಕರ್ತರು ತಕ್ಕ ಉತ್ತರವನ್ನ ಕೊಟ್ಟಿದ್ರು. 4 ದಿನದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆರ್ಥಿಕ ನಷ್ಟ ಕೂಡ ಆಗಿತ್ತು. ಇಂದಿನಿಂದ 2 ರಾಜ್ಯದ ಮಧ್ಯೆ ಹಂತ ಹಂತವಾಗಿ ಬಸ್ ಸಂಚಾರ ಕೂಡ ಆರಂಭ ಆಗ್ತಾ ಇದೆ. 2 ರಾಜ್ಯಗಳ ನಡುವೆ ಜಿಲ್ಲಾಧಿಕಾರಿಗಳಿಂದ ಪರಸ್ಪರ ಒಪ್ಪಂದ ಆಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಸಾರಿಗೆ ಸಿಬ್ಬಂದಿ ಪ್ರಯಾಣಿಕರ ಸುರಕ್ಷತೆಗೆ ಒತ್ತು ಕೊಡುವುದಾಗಿ ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ. ಹೀಗಾಗಿ 2 ರಾಜ್ಯದ ಮಧ್ಯೆ ಹಂತ ಹಂತವಾಗಿ ಬಸ್ ಸಂಚಾರವನ್ನ ಆರಂಭ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಕರ್ನಾಟಕ ಬಸ್ಗಳಿಗೆ ಮಸಿಯನ್ನ ಬಳಿದು ಶಿವಸೇನೆ ಪುಂಡರಿಂದ ಗುಂಡಾಗಿರಿಯನ್ನ ಕೂಡ ಮಾಡಲಾಗಿತ್ತು. ಚಾಲಕರಿಂದ ಜೈ ಮಹಾರಾಷ್ಟ್ರ ಎಂದು ಒಂದು ಘೋಷಣೆಯನ್ನ ಕೂಗಿಸಿ ಒಂದು ಪುಂಡಾಟವನ್ನ ಕೂಡ ಮೆರೆದಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೂಡ ಈಗಾಗಲೇ ಹೋರಾಟವನ್ನ ಕೂಡ ಮಾಡಲಾಗಿತ್ತು. ಪ್ರಶಾಂತ್, ಇದೀಗ 2 ರಾಜ್ಯಗಳ ನಡುವೆ ಜಿಲ್ಲಾಧಿಕಾರಿಗಳು ಪರಸ್ಪರ ಒಪ್ಪಂದ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಈ ಕುರಿತು ಹೇಳೋದಾದ್ರೆ ತೇಜಸ್ವಿನಿ, ಏನಂತಂದ್ರೆ 4 ದಿನಗಳಿಂದ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ಜನರ ಪರದಾಟ ಆಗಿತ್ತು. ಈ ಪರದಾಟವನ್ನ ಗಮನಿಸಿರುವಂತಹ ಬೆಳಗಾವಿ ಜಿಲ್ಲಾಧಿಕಾರಿಗಳು ಹಾಗೂ ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರದ
ಜಿಲ್ಲಾಧಿಕಾರಿ ಅಂದ್ರೆ ಕೊಲ್ಲಾಪುರ ಜಿಲ್ಲಾಧಿಕಾರಿಗಳ ಜೊತೆ ಒಂದು ಸಂವಾದವನ್ನು ಮಾಡಿಸುವಂತೆ ಕರ್ನಾಟಕ ಸರ್ಕಾರದಿಂದ ಮುಖ್ಯ ಕಾರ್ಯದರ್ಶಿಯಿಂದ ಒಂದು ಸೂಚನೆ ಸಹ ಬಂದಿತ್ತು. ಈ ಸೂಚನೆ ಮೇರೆಗೆ ನಿನ್ನೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರುಷನ್ ಹಾಗೂ ಬೆಳಗಾವಿ SP ಭೀಮಾಶಂಕರ್ ಗುಳೇದವರು ಮಹಾರಾಷ್ಟ್ರದ ಕೊಲ್ಲಾಪುರದ DC ಹಾಗೂ SP ಅವ್ರ ಜೊತೆ ಒಂದಿಷ್ಟು ಸಂವಾದವನ್ನ ಮಾಡಿಸ್ತಾರೆ. ಈ ಒಂದು ಸಂವಾದದಲ್ಲಿ ಮಹಾರಾಷ್ಟ್ರದಿಂದ ಬರುವಂತಹ ಬಸ್ಗಳನ್ನ ಕರ್ನಾಟಕಕ್ಕೆ ಹಾಗೂ ಕರ್ನಾಟಕದಿಂದ ಹೋಗುವಂತ ಬಸ್ಗಳ ಸಂಪೂರ್ಣವಾಗಿ ಇಲ್ಲಿ ಹಂತ ಹಂತವಾಗಿ ಒಪ್ಪಂದದ ಮೇರೆಗೆ ಈಗಾಗಲೇ ಏನಂತಂದ್ರೆ ಮಹಾರಾಷ್ಟ್ರದ ಬೆಳಗಾವಿಯಿಂದ ಕೊಲ್ಲಾಪುರ, ಮುನೆ, ಮುಂಬೈ, ಶಿರ್ಡಿ, ನಾಸಿಕ್, ಇಚಲಕರಂಜಿಗೆ ಇದೀಗ ಬಸ್ ಸೇವೆ ಸಹ ಆರಂಭವಾಗಿರುವಂತದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.